ಎಲ್ಲರಿಗೂ ನಮಸ್ತೆ. ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸೌಮ್ಯ. ಎಲ್ಲರಿಗೂ ನಿತ್ಯ ಪ್ರಾರ್ಥನಾ ಸ್ತೋತ್ರದ ಲೋಕಕ್ಕೆ ಸ್ವಾಗತ. ವಿಷ್ಣು ಸಹಸ್ರನಾಮವನ್ನು ಅರ್ಥಸಹಿತ ಕನ್ನಡದಲ್ಲಿ ತಿಳಿಯೋಣ. ವಿಶ್ವಂ, ವಿಶ್ವರೂಪಿಯು ಜಾಗೃತಾವಸ್ಥೆಯಲ್ಲಿ ಮತ್ತು ಸ್ಥೂಲ ಶರೀರ ವ್ಯಷ್ಟಿಯಲ್ಲಿ ತೃಪ್ತಿಯನ್ನು ಹೊಂದುವ ಚೈತನ್ಯನು ಪ್ರಣವದ ಪ್ರಥಮ ಮಾತ್ರೆಯಿಂದ ಸೂಚಿತವಾಗುವ ಚೈತನ್ಯನು ವಿಷ್ಣು ವ್ಯಾಪಕನು, ಪ್ರವೇಶ ಮಾಡಿರುವವನು, ವಷಟ್ಕಾರ, ಯಜ್ಞ ಮಂತ್ರ ರೂಪಿಯಾಗಿ ಮತ್ತು ಉದ್ದೇಶವೂ ಆಗಿರುವವನು, ಭೂತ ಭವ್ಯ ಭವತ್ಪ್ರಭು, ತ್ರಿಕಾಲ ನಿಯಾಮಕನು, ಕಾಲತ್ರಯಾತೀತನು, ಭೂತಕೃತ್, ಭೂತಗಳನ್ನು ಸ್ವತಂತ್ರವಾಗಿ ಸೃಷ್ಟಿಸುವವನು, ಭೂತಭೃತ್, ಭೂತಗಳನ್ನು ಭರಿಸುವವನು, ಪಾಲಿಸುವವನು, ಧರಿಸುವವನು, ಪೋಷಿಸುವವನು, ಭಾವಃ ಸತ್ವಾಸ್ವರೂಪಿಯು ಸರ್ವ ವಿಭೂತಿ ಪುರುಷರಿಗಿಂತಲೂ ವಿಶಿಷ್ಟನಾದವನು, ಭೂತಾತ್ಮ, ಭೂತಗಳಿಗೆ ಅಂತರ್ಯಾಮಿಯಾದವನು, ಭೂತಭಾವನಃ, ಭೂತಗಳನ್ನು ಸಂಕಲ್ಪ ಮಾತ್ರದಿಂದ ಸೃಷ್ಟಿಸಿ ಪೋಷಿಸುವವನು, ಪೋತಾತ್ಮ, ಪವಿತ್ರ ಸ್ವರೂಪಿಯು ಪವಿತ್ರನಾಗಿರುವ ಆತ್ಮನು, ಪರಮಾತ್ಮ, ಶ್ರೇಷ್ಠವಾದ ಆತ್ಮನು, ಮುಕ್ತಾನಾಂ ಪರಮಾಗತಿ, ಮುಕ್ತ ಪುರುಷರಿಗೆ ಶ್ರೇಷ್ಠವಾದ ಗತಿಯು, ಅವ್ಯಯಃ, ವಿಕಾರವಿಲ್ಲದವನು, ಅಳಿವಿಲ್ಲದವನು, ಪುರುಷಃ, ಶರೀರವೆಂಬ ಪುರದಲ್ಲಿ ಶಯನಿಸಿರುವವನು, ಪೂರ್ಣನಾಗಿರುವವನು, ಸಾಕ್ಷಿ, ಯಾರ ಅಡೆತಡೆಯಿಲ್ಲದೆ ಎಲ್ಲವನ್ನೂ ಸದಾ ನೋಡುತ್ತಿರುವವನು, ಕ್ಷೇತ್ರಜ್ಞಃ, ಶರೀರಗಳನ್ನು ಅರಿತಿರುವ ಯೋಗಾತ್ಮನು, ಅಕ್ಷರಃ, ಅಳಿವಿಲ್ಲದವನು, ಯೋಗಃ, ಜೀವಾತ್ಮ ಪರಮಾತ್ಮರ ಸಂಯೋಗವು ಸಂಯೋಗದಲ್ಲಿ ಅನುಭವಕ್ಕೆ ಬರುವವನು, ಯೋಗವಿದಾಂ ಯೋಗಜ್ಞರನ್ನು ಅವರ ಲಕ್ಷ್ಯಕ್ಕೆ ಒಯ್ಯುವವನು, ಪ್ರಧಾನ ಪುರುಷೇಶ್ವರಃ, ಪ್ರಕೃತಿ ಪುರುಷರಿಗೆ ಈಶ್ವರನಾದವನು, ನಾರಸಿಂಹಾವಪುಃ, ನರ ಮತ್ತು ಸಿಂಹ ಎರಡರ ಅವಯವಗಳು ಕೂಡಿದ ದಿವ್ಯ ದೇಹವುಳ್ಳವನು, ಶ್ರೀಮಾನ್, ಶ್ರೀ ಸಂಪತ್ತನ್ನು ಶ್ರೀದೇವಿಯ ವಾಸವುಳ್ಳವನು, ಕೇಶವಃ, ತ್ರಿಮೂರ್ತಿ ಪ್ರಭು, ಸುಂದರ ಕೇಶರಾಶಿಯುಳ್ಳವನು, ಕೇಶಿ, ದಾನವನನ್ನು ಸಂಹರಿಸಿದವನು, ಪುರುಷೋತ್ತಮಃ, ಕ್ಷರ ಪುರುಷ ಮತ್ತು ಅಕ್ಷರ ಪುರುಷರಿಗಿಂತಲೂ ಉತ್ತಮನಾದವನು, ಪರಮ ಪುರುಷನು, ಪರಮಾತ್ಮನು, ಸರ್ವಃ, ಸರ್ವಕಾರಣ, ಸರ್ವನಿಯಾಮಕ, ಸರ್ವಜ್ಞ, ಸರ್ವಶಕ್ತ, ಸರ್ವಾಧಾರ, ಸರ್ವವ್ಯಾಪಕ, ಸರ್ವಮಯ, ಸರ್ವರೂಪಿ, ಶರ್ವಃ, ಸರ್ವಸಂಹಾರಕನು, ಶಿವಃ, ಮಂಗಳಸ್ವರೂಪಿಯು, ಸ್ಥಾಣುಃ, ಸ್ಥಿರನು, ಭೂತಾದಿಃ, ಭೂತಗಳಿಗೆ ಆದಿ ಕಾರಣ, ಎಲ್ಲ ಭೂತಗಳಿಗೂ ಮೊದಲು ಇದ್ದವನು, ನಿಧಿರವ್ಯಯಃ, ಅಕ್ಷಯವಾದ ನಿಧಿಯು, ಸಂಭವಃ, ಉತ್ಪತ್ತಿ ಕಾರಣವು, ಸ್ವಸಂಕಲ್ಪದಿಂದ ಹುಟ್ಟುವವನು, ಭಾವನಃ, ಸತ್ಯ ಕಾಮ ಸಂಕಲ್ಪಗಳನ್ನು ಭಾವಿಸುವವನು, ಭಾರ್ಥ, ಭರಿಸುವವನು, ಪೋಷಿಸುವವನು, ಒಡೆಯ, ಪ್ರಭವಃ, ಶ್ರೇಷ್ಠವಾದ ಜನ್ಮವುಳ್ಳವನು, ಪ್ರಾಣಿಗಳ ಜನ್ಮಕ್ಕೆ ಕಾರಣನಾದವನು, ಪ್ರಭುಃ, ಸರ್ವಸಮರ್ಥನು, ಸರ್ವಕ್ರಿಯೆಗಳಲ್ಲಿ ಅತಿಶಯ ಸಾಮರ್ಥ್ಯವುಳ್ಳವನು, ಈಶ್ವರಃ, ನಿರುಪಾಧಿಕವಾದ ಅನ್ವರ್ಥವಾದ ಐಶ್ವರ್ಯವುಳ್ಳವನು, ಸರ್ವೇಶ್ವರನು, ಸ್ವಯಂಭೂಃ, ಸ್ವಯಂ ಸತ್ತೆಯುಳ್ಳವನು, ತಾನಾಗಿಯೇ ಇರುವವನು, ಪ್ರಕಟವಾಗುವವನು, ಶಂಭುಃ, ಭಕ್ತರಿಗೆ ಸುಖವನ್ನು ಭಾವಿಸುವವನು, ಆದಿತ್ಯಃ, ಆದಿತ್ಯರೂಪಿಯು, ಆದಿತ್ಯ ಮಂಡಲದಲ್ಲಿರುವ ಪುರುಷನು, ಪುಷ್ಕರಾಕ್ಷಃ,
ಕಮಲದಂತೆ ಕಣ್ಣುಗಳಿರುವವನು, ಹೃದಯ ಪುಷ್ಕರವನ್ನು ಅಕ್ಷವನ್ನಾಗಿ ಹೊಂದಿ ಶರೀರ ಯಂತ್ರವನ್ನು ನಡೆಸುವವನು, ಮಹಾಸ್ವನಃ ಮಹಾನಾದವುಳ್ಳವನು, ಮಹತ್ತಾದ ನಾದವುಳ್ಳವನು, ಪ್ರಣವ ವೇದರೂಪವಾದ ಅನಾದಿನಿಧನಃ ಆದಿ ಅಂತ್ಯ ಅಂದರೆ ಹುಟ್ಟು ಸಾವು ಇಲ್ಲದವನು, ದಾತ ವಿಷ್ಣುವನ್ನು ಧರಿಸಿ ಪೋಷಿಸುತ್ತಿರುವವನು, ವಿಧಾತ ವಿಶೇಷನಾಗಿ ವಿವಿಧವಾಗಿ ಧರಿಸಿ ಪೋಷಿಸುತ್ತಿರುವವನು, ಧಾತುರುತ್ತಮಃ ಬ್ರಹ್ಮನಿಗಿಂತ ಶ್ರೇಷ್ಠನಾದವನು, ಉತ್ತಮವಾದ ಪ್ರಸನ್ನವಾದ ಧಾತುವು, ಸರ್ವಶ್ರೇಷ್ಠವಾದ ಚಿತ್ ಜ್ಞಾನ ಧಾತುವು, ಅಪ್ರಮೇಯ ಅಳಿಯಳು ಅಸಾಧ್ಯನಾದವನು, ಹೃಷಿಕೇಶ ಇಂದ್ರಿಯಗಳಿಗೆ ಅಧಿಪತಿಯು, ಹರ್ಷವನ್ನುಂಟು ಮಾಡುವ ಕೇಶರಾಶಿಯುಳ್ಳವನು, ಪದ್ಮನಾಭ ಸೃಷ್ಟಿಸೂಚಕವಾದ ಪದ್ಮವನ್ನು ನಾಭಿಯಲ್ಲಿ ಹೊಂದಿರುವವನು, ಅಮರಪ್ರಭು ದೇವತೆಗಳಿಗೆ ಪ್ರಭುವಾದವನು, ಅಮರನಾದ ಪ್ರಭುವು, ವಿಶ್ವಕರ್ಮ ವಿಶ್ವರೂಪವಾದ ಕರ್ಮವುಳ್ಳವನು, ಸರ್ವಕರ್ಮರೂಪಿಯು, ಮನುಹು ಜ್ಞಾನಸ್ವರೂಪಿಯು, ಮಂತ್ರಸ್ವರೂಪಿಯು, ಮನನ ಮಾಡಲ್ಪಡಬೇಕಾದವನು, ಮನನ ಮಾಡುವವನು, ಮನು ಪ್ರಜಾಪತಿ ರೂಪಿಯು, ತ್ವಾಷ್ಟ ವಿಶ್ವವನ್ನು ಸೃಷ್ಟಿ ರೂಪದಲ್ಲಿ ಕೆತ್ತುವ, ಸಂಹಾರದಲ್ಲಿ ಕೊಚ್ಚಿಹಾಕುವ ಶಿಲ್ಪಿ, ಸ್ಥವಿಷ್ಟ ಅತ್ಯಂತ ಸ್ಥೂಲನಾದವನು, ಸೂಕ್ಷ್ಮತಮದಿಂದ ಸ್ಥೂಲತಮವಾಗಿ ವಿಸ್ತಾರಗೊಳಿಸುವವನು, ಸ್ಥವಿರೋಧ್ರುವ ವೃದ್ಧನು, ಸರ್ವಲೋಕ ಪಿತಾಮಹನಿಗಿಂತಲೂ ವೃದ್ಧನಾದವನು, ಸ್ಥಿರನಾದವನು, ಶಾಶ್ವತನು, ಅಗ್ರಾಹ್ಯ ಇಂದ್ರಿಯಗಳಿಂದ ಗ್ರಹಿಸಲಾದವನು, ಮನಸ್ಸು ಮಾತುಗಳಿಂದ ಗ್ರಹಿಸಲಾದವನು, ಶಾಶ್ವತಃ ಎಂದೆಂದಿಗೂ ಇರುವವನು, ಕೃಷ್ಣ ಸದಾನಂದ ಸ್ವರೂಪಿಯು, ಎಲ್ಲವನ್ನು ಕರ್ಷಣೆ ಮಾಡುವವನು, ನೀಲವರ್ಣದವನು, ಲೋಹಿತಾಕ್ಷ ಕ್ಷತ್ರಿಯಾವತಾರಗಳಲ್ಲಿ ಸಹಜವಾದ ಕೆಂಪಾದ ಕಣ್ಣುಗಳುಳ್ಳವನು, ಪ್ರತರ್ಧನಃ ಧರ್ಮ ವಿರೋಧಿಗಳನ್ನು ಚೆನ್ನಾಗಿ ಹಿಂಸಿಸುವವನು, ಪ್ರಳಯದಲ್ಲಿ ಎಲ್ಲ ಭೂತಗಳನ್ನು ಸಂಹರಿಸುವವನು, ಪ್ರಭೂತಃ ಪುಷ್ಕಳವಾಗಿರುವವನು, ಪುಷ್ಕಳವಾದ ಗುಣೈಶ್ವರ್ಯಾದಿ ಸಂಪನ್ನನು, ತ್ರಿಕಕುದ್ಧಾಮ ಸರ್ವದೇಶಗಳಲ್ಲಿಯೂ ಪ್ರಕಾಶ ನಿವಾಸ ಪ್ರಭಾವವುಳ್ಳವನು, ಪವಿತ್ರಂ ಪಾವನ ಮಾಡುವವನು, ವಜ್ರದಂಡದ ಮೂಲಕ ರಕ್ಷಿಸುವವನು, ಮಂಗಲಂ ಪರಂ ಪರಮ ಮಂಗಳ ಸ್ವರೂಪಿಯು, ಪರಮ ಸುಖವನ್ನು ಉಂಟು ಮಾಡುವವನು, ಈಶಾನಾಹ ಎಲ್ಲಕ್ಕೂ ಅಧಿಪತಿಯಾದವನು, ಸರ್ವಸಮರ್ಥನೂ ಐಶ್ವರ್ಯಶಾಲಿಯು, ಪ್ರಾಣದಃ ಪ್ರಾಣಗಳನ್ನು ಕೊಡುವವನು, ಬಲಪ್ರದನು ಸಂಜೀವಕನು, ಪ್ರಾಣಃ ಉಜ್ಜೀವನಕ್ಕೆ ಕಾರಣಕರ್ತ, ಪ್ರಾಣಕ್ಕೂ ಪ್ರಾಣಸ್ವರೂಪನು, ಜ್ಯೇಷ್ಠ ಅತ್ಯಂತ ಹಿರಿಯನು, ಪ್ರಶಸ್ತತಮನಾದವನು, ಶ್ರೇಷ್ಠ ಅತ್ಯಂತ ಪ್ರಶಂಸನೀಯನು, ಮುಖ್ಯಪ್ರಾಣನು, ಸರ್ವಕಾರಣನು, ಸರ್ವರಿಗಿಂತಲೂ ಅತಿಶಯನಾದವನು, ಪ್ರಜಾಪತಿ ಸೃಷ್ಟಿಕರ್ತನು, ಪ್ರಜಾಪಾಲಕನು, ಹಿರಣ್ಯಗರ್ಭ ಸೃಷ್ಟಿಗೆ ಬೀಜವಾದ ಮತ್ತು ಹಿರಣ್ಮಯವಾದ ಅಂಡದೊಳಗೆ ಇರುವವನು, ಸೃಷ್ಟಿಕರ್ತನು, ಭೂಗರ್ಭ ಭೂಮಿಯನ್ನು ಗರ್ಭದಲ್ಲಿ ಹೊಂದಿರುವವನು, ಭೂಮಿಯಲ್ಲಿ ಅಥವಾ ಪ್ರಕೃತಿಯಲ್ಲಿ ಗರ್ಭವನ್ನು ಇರಿಸುವವನು, ಮಾಧವ ಲಕ್ಷ್ಮೀಪತಿಯು, ಆನಂದಕ್ಕೆ ಕಾರಣನಾದವನು, ವೈಶಾಖ ಮಾಸಕ್ಕೆ ಅಧಿಪತಿಯು, ಮಧುಸೂದನ ತಮೋಗುಣ ರೂಪವಾದ ಅಥವಾ ಇಂದ್ರಿಯ ಸುಖರೂಪಿಯಾದ ಮಧುದೈತ್ಯನನ್ನು ಸಂಹರಿಸಿದವನು,
ಈಶ್ವರ ನಿರತಿಶಯವಾದ ಐಶ್ವರ್ಯವನ್ನು ಉಳ್ಳವನು. ಸ್ವಾಮಿಯು ಸರ್ವಶಕ್ತನು. ವಿಕ್ರಮಿ ಶೌರ್ಯ ಪರಾಕ್ರಮವುಳ್ಳವನು. ವಿಶೇಷವಾದ ಪಾದವಿನ್ಯಾಸ ಮಾಡಿದವನು. ಧನ್ವಿ ಧನುರ್ಧಾರಿಯು ಅಹಂಕಾರ ತತ್ವರೂಪವಾದ ಶಾರ್ಂಗಧನುಸ್ಸನ್ನು ಧರಿಸಿರುವವನು. ಮೇಧಾವಿ ಮೇಧ ಎಂಬುದು ಅಪಸ್ಮಾರಕ್ಕೆ ವಿರುದ್ಧವಾಗಿರುವ ಶಕ್ತಿಯು ಪ್ರಣವಕ್ಕೆ ಆವರಣವಾದ ಜ್ಞಾನವನ್ನು ಧರಿಸುವ ಸಾಮರ್ಥ್ಯ ರೂಪವಾದ ಶಕ್ತಿಯೂ ಆಗಿದೆ. ಅಂತಹ ಮೇಧಾಶಕ್ತಿಯಿಂದ ಸಂಪನ್ನನಾದವನು. ವಿಕ್ರಮಃ ವಿಶೇಷವಾದ ಮತ್ತು ದೀರ್ಘವಾದ ಹೆಜ್ಜೆಗಳನ್ನಿಟ್ಟವನು. ಕ್ರಮಃ ಪಾದವಿನ್ಯಾಸಕ್ಕೆ ಅಧಿದೇವತೆಯಾದವನು. ಅನುತ್ತಮಃ ತನಗಿಂತಲೂ ಉತ್ತಮರಿಲ್ಲದವನು. ದುರಾಧರ್ಷ ಎದುರಿಸಲು ಅಸಾಧ್ಯನಾದವನು. ಕೃತಜ್ಞಃ ಪ್ರಾಣಿಗಳ ಕರ್ಮಗಳನ್ನು ಕರ್ಮಫಲಗಳನ್ನು ತಿಳಿದವನು. ಭಕ್ತರ ಆರಾಧನೆಯನ್ನು ತಿಳಿಯುವವನು. ಅತ್ಯಲ್ಪ ಸೇವೆಯನ್ನು ಮಹತ್ತಾಗಿ ತಿಳಿಯುವವನು. ಕೃತಿಹಿ ಕ್ರಿಯಾಶಕ್ತಿ ರೂಪನಾದವನು. ಆತ್ಮಾವಾನ್ ಆತ್ಮದಲ್ಲಿ ನೆಲೆಗೊಂಡು ನಿರ್ಲಿಪ್ತನಾಗಿರುವವನು. ಆತ್ಮಗುಣ ವೈಭವ ಜ್ಞಾನ ಕ್ರಿಯೇಚ್ಛ ಸಂಪನ್ನನು. ಸುರೇಶಃ ದೇವತೆಗಳಿಗೆ ಒಡೆಯನು. ಶರಣಂ ಆಶ್ರಯನು ಮನೆಯಾದವನು. ರಕ್ಷಕನು. ಶರ್ಮ ಪರಮಸುಖಸ್ವರೂಪನು. ವಿಶ್ವರೇತಾಹ ವಿಶ್ವಕ್ಕೆ ಕಾರಣನಾದ ಅನಂತವಾದ ಅಮೋಘವಾದ ವೀರ್ಯವುಳ್ಳವನು. ಪ್ರಜಾಭವಃ ಪ್ರಜೆಗಳ ಉತ್ಪತ್ತಿಗೆ ಕಾರಣನಾದವನು. ಅಹಹ ಜ್ಞಾನಿಗಳಿಗೆ ಹಗಲಾಗಿರುವವನು. ದೇವಯಾನ ಮಾರ್ಗದ ಹಗಲಿಗೆ ಅಧಿಪತಿಯು. ಸಂವತ್ಸರಃ ಕಾಲದ ಕಾಲಾವಯವದ ಸ್ವರೂಪಿಯು. ವ್ಯಾಲಃ ಶೇಷನಾಗನು. ಕುಂಡಲಿನಿ ಸ್ವರೂಪನು. ಪ್ರತ್ಯಯಃ ಜ್ಞಾನಸ್ವರೂಪಿಯು. ಪ್ರಕೃತಿಗೆ ಸೇರುವ ಪ್ರತ್ಯಯ ರೂಪಿಯು. ಸಹಾಯಕನು ಮಧುರವಾಗಿರುವವನು. ಸರ್ವದರ್ಶನಃ ಸರ್ವಸಾಕ್ಷಿಯು. ವಿಶ್ವಾಕ್ಷನು. ಸರ್ವದೇಶ ಸರ್ವಾವಸ್ಥೆಗಳಲ್ಲಿಯೂ ಸರ್ವವನ್ನೂ ನೋಡುವವನು. ಎಲ್ಲರಿಗೂ ಕಣ್ಣಾಗಿರುವವನು. ವೀಕ್ಷಣ ಶಕ್ತಿಯನ್ನು ಕೊಡುವವನು. ತನ್ನ ಮಹಿಮೆಯನ್ನು ತೋರಿಸುವವನು. ಅಜಃ ಹುಟ್ಟು ಇಲ್ಲದವನು. ಸರ್ವೇಶ್ವರಃ ಎಲ್ಲರಿಗೂ ಈಶ್ವರನಾದವನು. ಸಿದ್ಧಃ ಸ್ವಯಂ ಸಿದ್ಧನು. ಸರ್ವಸಿದ್ಧಿಗಳನ್ನು ಸಹಜವಾಗಿ ಹೊಂದಿರುವವನು. ನಿತ್ಯಸಿದ್ಧಸ್ವರೂಪನು. ಸಿದ್ಧಿಹಿ ಸರ್ವಪುರುಷಾರ್ಥರೂಪನು. ಫಲಸ್ವರೂಪನು. ಅಣಿಮಾದಿ ಸಿದ್ಧಿಸ್ವರೂಪನು. ಸರ್ವಾದಿಹಿ ಎಲ್ಲಕ್ಕೂ ಆದಿಯಾದವನು. ಅಚ್ಯುತಃ ಸ್ವರೂಪದಿಂದ ಸ್ಥಾನದಿಂದ ಮತ್ತು ಸಂಕಲ್ಪದಿಂದ ಜಾರದೆ ಸದಾ ಸ್ಥಿರನಾಗಿರುವವನು. ಧನ್ಯವಾದಗಳು. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ. ಸರ್ವೇ ಜನಾಃ ಸುಖಿನೋ ಭವಂತು.